ಆರಾಟ ನಿಲ್ಲಿಸುವೆ ಹಳ್ಳಿ ಜನಗಳ ಕೆಟ್ಟ ಸುರರ ಅಟ್ಟಾಸಿ ಕಟ್ಟಿ ಮೆರೆಯುವನೀಗಲೇ ಕೆಟ್ಟ ಸುರರ ಅಟ್ಟಾಸಿ ಕಟ್ಟಿ ಮೆರೆಯುವನೀಗಲೇ ಸುರಲೋಕಕ್ಕೆ ದಾಳಿಯಿಟ್ಟು ಹೋರಾಡುವನೀಗಲೇ ಸುರಲೋಕಕ್ಕೆ ದಾಳಿಯಿಟ್ಟು ಹೋರಾಡುವನೀಗಲೇ ತನಗಾರು ಸಾಟಿಯಿಲ್ಲ ಎದುರು ನಿಲ್ಲ ವೀರನಿಲ್ಲ ನನಗ್ಯಾರು ಸಾಟಿಯಿಲ್ಲ ಎದುರು ನಿಲ್ಲ ವೀರನಿಲ್ಲ ಕೊಡಿಗೊಡಿಸಿ ಆರ್ಬಡಿಸಿ ಕೋಟೆಗಳ ತೊಳೆಯುವೆ ಗಡಿಗುಡಿಸಿ ಆರ್ಬಡಿಸಿ ಕೋಟೆಗಳ ತೊಳೆಯುವೆ ಆರಾಟ ಬಲು ಆರಾಟ ನಿಲ್ಲಿಸುವೆ ವೈರಿ ಜನಗಳ ನನ್ನ ಮನದಂತರಾಳದಲ್ಲಿ ಆರ್ಭಟಿಸುತ್ತಿದೆ ಸೇಡಿನ ಜ್ವಾಲೆ ಅಂತರಾಳದಲ್ಲಿ ಆರ್ಭಟಿಸುತ್ತಿದೆ ದ್ವೇಷದ ಜ್ವಾಲೆ ಒಕ್ಕುತ್ತಿರುವ ನನ್ನ ಬಾಹುಬಲದ ಮುಂದೆ ನಿಲ್ಲಬಲ್ಲ ಧೀರನು ಸೋಲನು ಅವನಿರುವನು ಇದ್ದರು ನನ್ನೊಡನೆ ಹೋರಾಡುವನೇ ಹೋರಾಡಿದರು ಈ ದೈತ್ಯನನ್ನು ಗೆಲ್ಲಬಲ್ಲನೆ ಕಿನ್ನರ ಕೆಂಪುಸರರು ಕಲಾ ಚತುರರು ಇವರುಗಳು ಹೋರಾಟಕ್ಕೂ ಅನರರು ಇನ್ನು ಅಮೃತ ಕುಡಿದು ಅಮರವೆಂದು ಮೆರೆತಿರುವ ಆ ಸುರನನ್ನು ಮೆಟ್ಟಿ ಕೆಳಕೆತ್ತುತ್ತೇನೆ ಸ್ವರ್ಗ ಮೃತ್ಯು ಪಾತಾಳ ಲೋಕವನ್ನು ಗೆದ್ದು ನಮ್ಮಣ್ಣನನ್ನು ಮೂರು ಲೋಕಕ್ಕೂ ಸ್ವರನಾಗಿ ಮೆರೆಸುತ್ತೇನೆ ಇದೇ ನನ್ನ ಛಲ ಇದೇ ನನ್ನ ಬಲ ನನ್ನ ಮಾತು ಅಚಲ ದೇವಿದಾದ ಮರ ಮದವ ಮುರಿಯುವೆ ದೇವಿದಾದ ಮರ ಮದವ ಮುರಿಯುವೆ ಬಿಡಲಾರೆ ಬಿಡಲಾರೆ ಆ ಗಡುವೈರಿಗಳ ದೇವಿದಾದ ಮರ ಮದವ ಮುರಿಯುವೆ ಅರಿಯ ಆಗಲಿ ಅವ ಅದರ ಆಗಲಿ ಸುರನ ಆಗಲಿ ಅವ ನರನ ಆಗಲಿ ಅರಿಯ ಆಗಲಿ ಅವ ಅದರ ಆಗಲಿ ಸುರನ ಆಗಲಿ ಅವ ನರನ ಆಗಲಿ ಬಿಡವ ಶಿರವ ಕಡಿದು ಹಾಕಿ ಶಿರನು ಬಿಡವ ಶಿರವ ಕಡಿದು ಹಾಕಿ ಶಿರನು ದೇವಿದಾದ ಮರ ಮದವ ಮುರಿಯುವೆ ಬಿಡಲಾರೆ ಆ ಪರವೈರಿಗಳು ದೇವಿದಾದ ಮರ ಮದವ ಮುರಿಯುವೆ ಓಂ ಗಣಪತಯೇ ನಮಃ ಓಂ ಅಗ್ನಿಯೇ ಸ್ವಾಹ ಓಂ ಅಗ್ನಿಯೇ ಇದಂ ನಮಃ ಓಂ ವಿಷ್ಣುವೇ ಸ್ವಾಹ ಓಂ ವಿಷ್ಣುವೇ ಇದಂ ನಮಃ ನಾರಾಯಣ ಸ್ವಾಹ ಓಂ ನಾರಾಯಣ ಇದಂ ನಮಃ ಓಂ ಹರಿಯೇ ಸ್ವಾಹ ಗೋವಿಂದಾಯ ನಮಃ ಗೋವಿಂದಾಯ ಇದಂ ನಮಃ ಏನಿ ಅಟ್ಟಹಾಸ ಏನಿ ಆಕ್ರೋಶ ಕಾನೂನೋತ್ಸಾಹ ವರುಣ ನಾನು ನಿನ್ನೊಡನೆ ಹೋರಾಡಬೇಕು ಏನು ನೀನು ನನ್ನೊಡನೆ ಹೋರಾಡಬೇಕೆ ಈ ಹುಚ್ಚು ಆಸೆ ಏಕೆ ದಾನವ ಲೆಕ್ಕವಿಲ್ಲದಷ್ಟು ಆಶುಯಾದಗಳನ್ನು ಮಾಡಿ ಆಜಯನೆಂದು ಬಿರುದು ಪಡೆದಿರುವೆ ಅದಕ್ಕೆ ನನ್ನೆದುರಲಾಗಿ ನಿನ್ನನ್ನೇ ಹಾರಿಸಿದ್ದು
ಅದೆಲ್ಲ ಮುಗಿದು ಹೋದ ಕತೆ. ಈಗ ನನ್ನಲ್ಲಿ ಯುದ್ಧೋತ್ಸಾಹವಿಲ್ಲ. ಅದನ್ನು ನಾನು ನಂಬುವುದಿಲ್ಲ. ಹಿರಣಾಕ್ಷ ಏನು ಉತ್ಕತಂತ್ರ? ನಿನಗೆ ಯುದ್ಧ ಮಾಡಬೇಕೆಂಬ ಹಠವಿದ್ದರೆ ನಿನಗೆ ಸರಿಸಮನಾದ ವೀರರನ್ನೇ ಹೋರಾಡು. ಸರಿಸಮನಾದ ವೀರ ಯಾರವನು? ಅವನೇ ಶ್ರೀಮದ್ ನಾರಾಯಣ. ನಾರಾಯಣ 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 ನಾನು ನೋಡಿಕೊಳ್ಳುತ್ತೇನೆ. ಕಿಂಕರರೇ, ಒಳಲೋಕವನ್ನು ಧ್ವಂಸ ಮಾಡಬೇಡಿ. ಪ್ರೇಮ ಸೌಂಡ್ ಕೊಡು. ಒಳಗೋಗಂಗಿಲ್ಲ. ಎಲ್ಲರೂ ಪಲಾಯನ ಮಾಡಿದರು. ಈ ದೈತ್ಯನ ಆರ್ಭಟಕ್ಕೆ ಎಲ್ಲರೂ ಎದುರಿ ಓಡಿ ಹೋದರು. ಸರ್ವಶಕ್ತನಾಗಿ ಶಕ್ತಿ ಸಾಮರ್ಥ್ಯದಲ್ಲಿ ಅಚಲ ಆಸಕ್ತಿ ಉಳ್ಳವರಾಗಿ ಶೋಣಿತಪುರದ ಶೌರ್ಯವಂತರಾಗಿ ಅಪೂರ್ವ ಅದ್ವಿತೀಯ ಅನಷ್ಟ ರತ್ನಗಳಾಗಿ ಮೆರೆಯುತ್ತಿರುವ ಆಸುರನನ್ನು ಮೆಟ್ಟಿ ತೆರೆ ಕಟ್ಟುತ್ತೇನೆ. ಸ್ವರ್ಗ, ಮೃತ್ಯು, ಪಾತಾಳ ಲೋಕಗಳನ್ನು ಗೆದ್ದು ನಮ್ಮ ಅಣ್ಣನನ್ನು 3 ಲೋಕಕ್ಕೂ ಸೌರನಾಗಿ ಮೆರೆಸುತ್ತೇನೆ. ಕಾಲಕ್ಕೆ ಕಾಲ್ಕೆರೆದು ಕದನಕ್ಕೆ ನಿಂತವೆಂದರೆ ಶತ್ರುಗಳ ಸತ್ತುಗಡಗಿಸಿ ಸರ್ವನಾಶ ಮಾಡುವ ಶಕ್ತಿ, ಸಾಮರ್ಥ್ಯ, ಕೆಚ್ಚದೆ ಈ ದೈತ್ಯ ದಾನವರದ ನಮಗಿದೆ. ಅಂದ ಮೇಲೆ ಎಲ್ಲ ದುಷ್ಟ ದೇವತೆಗಳಿಗೆ ನಿನ್ನಿಷ್ಟದಂತೆ ನಡೆಯುತ್ತಿರುವ ಸೃಷ್ಟಿಯ ಸಮಸ್ಥಿತಿಯನ್ನು ಇನ್ನು ಮುಂದೆ ನನ್ನ ಮುಷ್ಟಿಯಲ್ಲಿ ಹಿಡಿದುಕೊಳ್ಳುತ್ತೇನೆ. ಅವ ಹರಿಯಾಗಲಿ ಅಜನೇ ಆಗಲಿ, ಸುರನರ ಯಕ್ಷ ಕಿನ್ನರ ಕೆಂಪುರಿಸಿ ಯಾರೇ ಆದರಲ್ಲಿ ಎದುರಾಡಿದರೆ ಅವರ ಧಿಕ್ಕರಿಸಿ ಸೊಕ್ಕು ಮರುತ್ತೇನೆ. ದೈತ್ಯ ದಾನವರ ಪರಾಕ್ರಮ ಏನೆಂದು ತೋರಿಸುತ್ತೇನೆ. ದಶದಿಕ್ಕೋಲನ್ನು ಸಾಧಿಸಿ ಬರುತ್ತೇನೆ. ಅದಕ್ಕಾಗಿಯೇ ದಿಗ್ವಿಜಯ, ಅದಕ್ಕಾಗಿಯೇ ದಿಗ್ವಿಜಯ. ಬ್ರಹ್ಮಾಂಡವನ್ನು ತರತ ನಡಗಿಸಲೇ, ಬ್ರಹ್ಮಾಂಡವನ್ನು ತರತ ನಡಗಿಸಲೇ, ಹರಿಯರ ಉದಯ ತಾಮಲಗೊಳಿಸಿದ ಬ್ರಹ್ಮಾಂಡ ತರತರ ನಡಗಿಸಲೇ. ದಿಕ್ಪಾಲಕರ ಬೆಕ್ಕಡಿಸಿ ದಿವಿಜರೆಲ್ಲರನ್ನು ಚಂಗಡಿಸಿ ಯಕ್ಷ ಕಿನ್ನರನ್ನು ಸೊಕ್ಕಿರಿಸಿ ದೇವಮಾನವರ ರಾಯಿಸಿ ದರ್ಜಿಸಿ ಮರ್ಜಿ ಅದವರ ಆರ್ಭರಿಸುತ್ತೇನೆ. ಬ್ರಹ್ಮಾಂಡ ತರತರ ನಡುಗಿಸುತ್ತೆ, ಹರಿಯರ ಉದಯ ತಾಮಲಗೊಳಿಸುತ್ತ ಬ್ರಹ್ಮಾಂಡ ತರತರ ನಡುಗಿಸುತ್ತೆ, ತರತರ ನಡುಗಿಸುತ್ತೆ, ತರತರ ನಡುಗಿಸುತ್ತೆ. ಕಮಲ ನಯನ ಕಮಲವದನ, ಕಮಲಾ ನಯನ ಕಮಲವದನ, ಕಮಲಾ ರಮಣ ನಾರಾಯಣ, ಕಮಲಾ ರಮಣ ನಾರಾಯಣ, ಕಮಲ ನಯನ ಕಮಲವದನ, ಕಮಲಾ ನಯನ ಕಮಲವದನ. ಲೋಕದ ನಾಟಕಕ್ಕೆ ನೀ ಸೂತ್ರಧಾರಿ, ನಿನ್ನ ಗುಣಗಾನ ಮಾಡುವ ನಾ ಪಾತ್ರಧಾರಿ. ನಾ ಬರಿಯ ವೀಣೆ ವೈಣಿಕನು ನೀ ನುಡಿಸಿದಂತೆ ಹಾಡುವೆನು ನಾನು ನಾನು. ನಾರಾಯಣ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಮಕುತರ ಹೃದಯದಿ ನಲಿದಾಡಿ, ಮುನಿಗಳ ಮನದಲ್ಲಿ
ಮನೆ ಮಾಡಿ ನಿಜ ಭಕುತರ ಹೃದಯದಿ ನಲಿದಾಡಿ ಕರೆದರೆ ಬರುವ ಅಭಯವ ಕೊಡುವ ನಾರಾಯಣ ನಾರಾಯಣ ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೆ ಕರುಣಾಳು ತಂದೆ ಶ್ರೀವತ್ಸನೆ ಕರುಣಾಳು ತಂದೆ ಕಮಲ ನಯನ ಕಮಲವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲವದನ ಯಾರು ಯಾರದು? ಓಹೋ, ನಮ್ಮ ಪರಿಚಯ ಇಲ್ಲವೋ ನಿಮಗೆ? ಓ ಹಿರಣ್ಯಾಕ್ಷ. ಹಿರಣ್ಯಾಕ್ಷ, ನೀನು ಇಷ್ಟು ಆತುರದಲ್ಲಿ ಹೋಗುತ್ತಿದ್ದರೆ ಹೇಗಪ್ಪ ತಿಳಿಯುವುದು? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ ಬರ್ತೀರಾ? ಯಾಕೆ? ಆರ್ಯನ್ನು ಈ ಹಿರಣ್ಯಾಕ್ಷ ಸಿಗಿದು ಹಾಕುವುದನ್ನು ಕಣ್ಣಾರ ನೋಡೋದಕ್ಕೆ. ಓ, ನಿನಗೇಕಪ್ಪ ಬಂತು ಈ ದುರ್ಬುದ್ಧಿ? ಏನಂದ್ರೆ? ಮತ್ತಿನ್ನೇನಯ್ಯ, ಇಂಥ ಲೋಕ ಕಲ್ಯಾಣ ಕಾರ್ಯಕ್ಕೆ ಹೋಗುವಾಗ ನಮ್ಮಂತವರ ಸಲಹೆಯನ್ನು ಕೇಳಕೂಡದೆ? ಇದು ದುರ್ಬುದ್ಧಿಯಲ್ಲವೇ? ಏನು ನಿಮ್ಮ ಸಲಹೆ? ಆ ಶ್ರೀಪತಿ ಮಹಾಮಾಯಾವಿ. ನಾವು ದಾನವರು, ಅವರಿಗಿಂತಲೂ ಮಾಯಾವಿಗಳು. ಅವನು ಆದಿದೇವ ಕಣಯ್ಯ. ಅದಕ್ಕೆ ಅವನಂತ ದೇವನಾಗ ಮಾಡಿ ಹೊರಟಿರುವುದು ಕಣಯ್ಯ. ಅವನು ಅಚ್ಯುತ. ಈ ನನ್ನ ಗಲೆಯಿಂದ ಅಪ್ಪಳಿಸಿದ್ರಿ ಅವನು ಚಿತ. ಹಿರಣ್ಯಾಕ್ಷ, ದೊಡ್ಡವರ ಮಾತು ಕೇಳಿದರೆ ಕ್ಷೇಮ. ಯಾರು ದೊಡ್ಡವನು? ನಾನು. ವಯಸ್ಸಿನಲ್ಲಿ ಶಕ್ತಿಯಲ್ಲಿ ನೀನೇ. ಹಾಗೆ ಹೇಳಿ. ನೋಡು, ಎದುರಾಳಿಯು ಆಕ್ರೋಶದಿಂದ ಎದುರಾದಾಗಲೇ ಯುದ್ಧ ಸೊಗಸು. ಶೇಷಶಾಹಿಯಾಗಿ ಮಲಗಿರುವ ಆ ವಿಷ್ಣುವಿಗೆ ಕೋಪವೇ ಇಲ್ಲವೇ? ವಶಸ್ಯ ಭುಜರಿ, ಅವನಿಗೆ ಕೋಪ ಬರುವಂತೆ ಏನು ಮಾಡಬೇಕು? ಹಾ ಮಹಾವೀರ, ಹಾಗ ಬಾ ದಾರಿಗೆ. ಮಹಾವೀರ, ನಿನಗೆ ಅತ್ಯಂತ ಪ್ರಿಯರಾದವರು ಯಾರು? ನೀವೇ. ನಾನೇ? ಸಂತೋಷ. ನನ್ನನ್ನು ಬಿಟ್ಟರೆ? ನನ್ನ ತಾಯಿ. ತಾಯಿಯನ್ನು ಬಿಟ್ಟರೆ? ನನ್ನ ತಂದೆ. ನಿನ್ನ ತಂದೆಯನ್ನು ಬಿಟ್ಟರೆ? ನಮ್ಮಣ್ಣ. ನಿಮ್ಮ ಅಣ್ಣನನ್ನು ಬಿಟ್ಟರೆ? ನನ್ನ ಪತ್ನಿ. ನಿನ್ನ ಪತ್ನಿ. ಒಂದು ವೇಳೆ ಯಾರಾದರೂ ನಿನ್ನ ಪತ್ನಿಯನ್ನು ಕೆಣಕಿದರೆ? ಇಲ್ಲಾರಯ್ಯ ಇದ್ದಾರೆ. ನಿನ್ನ ಪತ್ನಿಯನ್ನು ಕೆಣಕಿದರೆ ಅಂತ ಒಂದು ಮಾತಿಗೆ ಹೇಳಿದೆ ಅಷ್ಟೇ. ಯಾರೂ ಕೆಣಕಲಿಲ್ಲ. ನೋಡಿದೆಯಾ ನಿನಗದೆಷ್ಟು ಆಕ್ರೋಶ ಬಂತು. ಈಗ ನಾನು ಹೇಳುವುದು, ನೀನು ಆ ಹರಿಯ ಪತ್ನಿಯನ್ನು ಕೆಣಕಿದರೆ ಅವನಿಗೂ ಹೀಗೆ ರೋಷಾವೇಶ ಬಂದು ಆಗ ನಿಮ್ಮಿಬ್ಬರ ಕಾಳಗ. ಬ್ರಹ್ಮಚಾರಿಗಳಾಗಿದ್ದರು ಅದೆಷ್ಟು ವಿಷಯಗಳನ್ನು ತಿಳಿದಿದ್ದೀರಿ? ನಾರಾಯಣ 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 ಹೆಂಡತಿ ಎಲ್ಲಿದ್ದಾಳೆ ಹೇಳಿ, ಬೇಗ ಹೇಳಿ. ಸ್ವಲ್ಪ ನಿಧಾನಿಸಯ್ಯ, ಯೋಚಿಸಬೇಡವೇ? ಆ ನಾರಾಯಣನ ಪತ್ನಿ ಒಬ್ಬಳು ಅವನ ವಕ್ಷಸ್ಥಳದಲ್ಲಿದ್ದಾಳೆ, ಶ್ರೀದೇವಿ. ಅದು ಪ್ರಯೋಜನವಿಲ್ಲ. ಇನ್ನೊಬ್ಬಳು ಹಿರಣ್ಯಾಕ್ಷ, ಅದೋ ಭೂದೇವಿ. ಫಲ ನರದರೆ ಮೆಚ್ಚಿದೆ ನಿಮ್ಮ ಜನದನಕ್ಕೆ, ಮೆಚ್ಚಿದೆ ಭೂದೇವಿ. ಹೋಗು ಮದಾಂಧ, ಹೋಗು. ನಿನಗೆ ಅಂತ್ಯಕಾಲ ಸಮೀಪಿಸಿದೆ. ದುಷ್ಟರನು ಶಿಷ್ಟರನು ತಂದವನು ನೀನೇ, ಅಳಿಸುವುದು ನಗಿಸುವುದು ಎಲ್ಲವೂ ನೀನೇ. ಭಕ್ತಿ
ಮುಕ್ತಿ ಕೊಡುವುದು ನೀನೇ, ಮುಕ್ತಿ ಕೊಡುವುದು ನೀನೇ, ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನೇ, ನೀನೇ. ನಾರಾಯಣ ಗರುವದಿ ಮದಿಸಿದ ದಾನವರು ಮದ ಬೇರುತ ಮೆರೆಯುತ ಗತಿಸಲು. ನಾರಾಯಣ ಗರುವದಿ ಮದಿಸಿದ ದಾನವರು ಮದ ಬೇರುತ ಮೆರೆಯುತ ಗತಿಸಲು. ದುರುಳರ ಅಳಿಸಿ ಜಯವನು ಗಳಿಸಿ. ನಾರಾಯಣ ನಾರಾಯಣ ದುರುಳರ ಅಳಿಸಿ ಜಯವನು ಗಳಿಸಿ ಕಾಪಾಡುವ ಕರುಣಾಳು ನೀನೆ, ಕಾಪಾಡುವ ಕರುಣಾಳು ನೀನೆ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ, ಕಮಲ ರಮಣ ನಾರಾಯಣ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ. ಎಷ್ಟು ಬೇಗನೆ ಮಾಯವಾದಳು. ಎಲ ತೊತ್ತಿನ ಮಗಳೇ, ನನ್ನ ಎದುರಿನಲ್ಲಿ ನಿನ್ನ ಸಾಹಸವೇ. ಗೋವುಗಳ ಹಿಂಡಿನಲ್ಲಿ ಮುನಿಗಳ ಆಶ್ರಮದಲ್ಲಿ ನೀನು ಅಡಗಿರುವೆಂದು ಎಲ್ಲವನ್ನು ಧ್ವಂಸ ಮಾಡದಾಯಿತು. ಆದರೂ ನನ್ನ ಕೈಗೆ ಸಿಗಲಿಲ್ಲ. ಎಲ ಎಣ್ಣೆ, ಅಸುರನ ಮಾಯಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಾಗೆ ನಿನ್ನನ್ನು ಹಿಡಿಯದೆ ಬಿಡುವುದಿಲ್ಲ. ಬಿಡಲಾರೆ ಬಿಡಲಾರೆ ಅಸುರ ವೈರಿಯನ್ನೇ, ಅಸುರ ವೈರಿಯನ್ನೇ. ಬಿಡಲಾರೆ ಬಿಡಲಾರೆ ಅಸುರ ವೈರಿಯನ್ನೇ, ಅಸುರ ವೈರಿಯನ್ನೇ. ದುಷ್ಟಾರಿಯು ನಿನ್ನ ಪತಿಯು ಆದರೇನು, ನಮಗೆಲ್ಲ ಶೌರ್ಯ ಅವನಿಗೆ ಉಂಟೇನು. ದುಷ್ಟಾರಿಯು ನಿನ್ನ ಪತಿಯು ಆದರೇನು, ನಮಗೆಲ್ಲ ಶೌರ್ಯ ಅವನಿಗೆ ಉಂಟೇನು. ಕಾಳೋ ಎಲ್ಲೋ ಹರಗಿರುವ ನಿನ್ನ ಹಿಡಿದರೆ ಬರೆ ಬರೆಯ. ಕಾಡೋ ಎಲ್ಲೋ ಹರಗಿರುವ ನಿನ್ನ ಹಿಡಿದರೆ ಬರು ಬರುವ. ಬಗೆದೆಸೆವೆ ಸಿಗಿದೆಸೆವೆ, ಬಗೆದೆಸೆವೆ ಸಿಗಿದೆಸೆವೆ. ಅವನಿಗಂತೆ ನಾ ಕಾಣಿಸುವೆ, ಅವನಿಗಂತೆ ನಾ ಕಾಣಿಸುವೆ, ಅವನಿಗಂತೆ ನಾ ಕಾಣಿಸುವೆ. ಪರಮಾತ್ಮ ಶ್ರೀಹರಿ, ನಾನೀಗ ಏನು ದಾಳಿ ಮಾಡಲಿ? ಆ ಪಾಪಿಯು ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಿರುವರಲ್ಲ. ಶ್ರೀಹರಿ ನಾರಾಯಣ, ಎಲ್ಲಿರುವೆ? ಬೇಗನೆ ಬಂದು ನನ್ನನ್ನು ಕಾಪಾಡು. ನಾರಾಯಣ ನಾರಾಯಣ ಎಲ್ಲಿರುವೆ?
ದಯಾ ಸಾಗರನೆ ಬಾ ಮೊರೆಯನೆ ಕೇಳಿ ಬಾ ದಯಾ ಸಾಗರನೆ ಬಾ ಮೊರೆಯನೆ ಕೇಳಿ ಬಾ ಪದಕೆರೆಗುವೆ ಶ್ರೀ ಪಾವನ ಮೂರ್ತಿಯೇ ಪದಕೆರೆಗುವೆ ಶ್ರೀ ಪಾವನ ಮೂರ್ತಿಯೇ ಬಾ ನಾರಾಯಣ ಮೊರೆ ಕೇಳದೇನು ಪ್ರಭುವೇ ಬಾ ನಾರಾಯಣ ಹಿರಣ್ಯನು ಅಟ್ಟ ಆಸದಲ್ಲಿ ಬೇರೆ ಮೀರಿ ಹನುರೋಷದಲ್ಲಿ ನಿನ್ನ ಸತಿಯು ನಾನೆಂದು ತಿಳಿದನು ಮೇಲೆ ಬೀಳುತ್ತೀಯ ಕೋಪದಲ್ಲಿ ದುಷ್ಟ ಹಿರಣ್ಯನು ಅಟ್ಟ ಆಸದಲ್ಲಿ ಮೇಲೆ ಬೀಳುತ್ತೀಯ ರೋಷದಲ್ಲಿ ನಿನ್ನ ಸತಿಯು ನಾನೆಂದು ತಿಳಿದರು ಮೇಲೆ ಬೀಳುತ್ತೀಯ ಕೋಪದಲ್ಲಿ ಬಾಬಾರೋ 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 ಇವಳೇ ಸಿಕ್ಕಿದಳು. ಅಬ್ಬಬ್ಬ, ನಿಜಕ್ಕೂ ನಿನ್ನ ಛಲವನ್ನು ಮೆಚ್ಚಲೇಬೇಕು. ನನ್ನನ್ನು ಎಷ್ಟು ಬಗೆಯಾಗಿ ಕಾಡಿಸಿ ಹುಡುಕಾಡಿಸಿದಿಲ್ಲ. ಅಬ್ಬಬ್ಬ, ನಿಜಕ್ಕೂ ನಿನ್ನ ಛಲವನ್ನು ಮೆಚ್ಚಲೇಬೇಕು. ಅಂತಹ ಮಾಯಾಗಾರನನ್ನೇ ಗೆದ್ದ ಮಾಟಗಾತಿ ನೀನು. ನಿನ್ನ ಮಾಯಾಜಾಲವನ್ನು ಮೆಟ್ಟಿ ನಿಲ್ಲಬಲ್ಲ ಈ ದಿಟ್ಟದ ಭಟ್ಟಗಾರನ ಮುಂದೆ ನಿನ್ನ ಮಾಯಾಜಾಲ. ಸುಂದರಿ, ಹೋಗು ಹಿಡಿದರೆ ತಾನೇ ಬಾಯಿ ಬಿಡುವುದು. ನೀನು ನನ್ನನ್ನು ಕಾಣಿಸಿದರೂ ಬೇಸರವಿಲ್ಲ. ಯಾಕೆ ಗೊತ್ತೇ? ಈ ನಿನ್ನ ರೂಪ, ಈ ನಿನ್ನ ಲಾವಣ್ಯ, ಈ ನಿನ್ನ ವಯ್ಯಾರ ಪಪ್ಪ ನನ್ನ ಕೋಪವನ್ನೇ ಶಪಥ ಮಾಡಿದೆ. ನಿಜಕ್ಕೂ ನಿನ್ನ ಛಲವನ್ನು ಮೆಚ್ಚಲೇಬೇಕು. ಎಲ್ಲವೋ ನೀಚ, ತುಚ್ಛ ನಾಲಿಗೆಯಿಂದ ಉಚ್ಚರಿಸುತ್ತಿರುವ ಈ ನಿನ್ನ ಹುಚ್ಚುತನವನ್ನು ಈಗಲೇ ಬಿಡಿಸುವೆನು. ಎಂತಹ ಪೌರುಷದ ಮಾತು! ಭಯದ ಭೀತಿ ಇಲ್ಲದ ಈ ಭೂಮಂಡಲೀಶನಿಗೆ ಬೆದರಿಕೆ. ಬ್ರಹ್ಮಾಂಡವನ್ನೇ ಎದುರಿಸುವ ಬೃಢಮೇಲು ಮಾಡುವ ಈ ಪ್ರಚಂಡ ಪರಾಕ್ರಮಿಗೆ ಎಚ್ಚರಿಕೆ. ಎಲ್ಲ ಎಣ್ಣೆ ಸುರನರ ಯಕ್ಷ ಕಿನ್ನರರ ಕೆಂಪುರಸನ ಮಟ್ಟ ಹಾಕಿ 3 ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿ ನಾರಾಯಣನ ಪತ್ನಿಯಾದ ನಿನ್ನನ್ನು ಇಳಲೇಬೇಕೆಂದು ಬಂದಿರುವ ಈ ಛಲಗಾರನ ಮುಂದೆ ನಿನ್ನ ಮಾಯಾಜಲ. ಸುಂದರಿ, ಮೂಗು ಹಿಡಿದರೆ ತಾನೆ ಬಾಯಿ ಬಿಡುವುದು. ಹಾಗೆ ನಿನ್ನನ್ನು ಕಾಡಿದರೆ ತಾನೆ ಆ ನಿನ್ನ ಕಾಂತರು ನನ್ನ ಕೈಗೆ ಸಿಗುವುದು. ಆಗ ಅವನಿಗೊಂದು ಅಂತ್ಯ ಕಾಣುವುದು. ಎಲ್ಲವೋ ದೈತ್ಯ, ನಿನ್ನ ಕೆಟ್ಟತನವನ್ನು ಮಟ್ಟ ಹಾಕಬಲ್ಲ ಆ ನನ್ನ ಸರದಾರ, ಆ ನಿನ್ನ ಸರದಾರನು ಮೆಟ್ಟಿ ನಿಲ್ಲಬಲ್ಲ ಈ ಛಲಗಾರ. ಹರಿಯನ್ನು ಕೆಣಕಿದರೆ ಕೇಡು ತಪ್ಪದೋ ದಾನವ ವೀರ. ಈ ದಾನವ ಕೆರಳಿದರೆ ಆ ನಿನ್ನ ಅರಿಗೆ ತಪ್ಪದು ಸಂಚಕಾರ. ಜಂಬದ ಮಾತೇಕೋ ಶೋಣಿತಾಪುರದ ವೀರ. ಇದು ಬರೀ ಜಂಬದ ಮಾತಲ್ಲ ಸುಂದರಿ, ನನ್ನ ಕೊಡುವೈರಿ. ನೀನು ಒಡೆನ ಹುಡುಕಿ ಕೊನೆಗಾಣಿಸಬೇಕಾದ ಹಂಬಲ. ಇದು ಬರೀ ಜಂಬದ ಮಾತಲ್ಲ. ಮದಾಂಧ, ದುಡುಕು ಜೀವನವಲ್ಲ, ದುಡುಕು ಸಾಧನೆಯಲ್ಲ, ದುಡುಕು ನಾಶದ ಮೂಲ. ನಿನ್ನ ನೀತಿ ಪಾಠವನ್ನು ಕೇಳುವ ಸಮಯವಿದೆಲ್ಲ. ದಾನವರನ್ನು ಕೆಣಕಿ ಉಳಿಯುವುದವರು ಯಾರೂ ಇಲ್ಲ. ಜಗವ ಗೆಲ್ಲಮಲ್ಲ, ಈ ಜಗದೇಕಮಲ್ಲ. ಧರ್ಮದ ವಿರುದ್ಧ ಮಾತನಾಡಬೇಡ, ಏಟಕದ ಆಸೆಗೆ ಕೈ ಚಾಚಬೇಡ. ಶ್ರೀಹರಿಯನ್ನು ಕೆಳಕ್ಕೆ ಸರ್ವನಾಶವಾಗಬೇಡ. ಎಲ್ಲ ಗರುವಿ, ನಿನ್ನೊಡೆಯ ಅಂಜಪುರಕ್ಕೆ ಏಡಿಯಂತೆ ಕುಣಿತಿರುವ ರಣ ಏಡಿ ದಾನವಂತಕನೇ. ಕರೆ ಆ ನಿನ್ನ ಅರಿಯ ನೋಡುವನು ಒಂದು ಕೈಯ. ಗಂಡಿದ್ರ ಗುಂಡಿಗೆಯು ಅವನಿಗಿದ್ದರೆ ನನ್ನ ಸಣಿಸಲಿ, ಇಲ್ಲವಾದರೆ ಈ ದೈತ್ಯನಿಗೆ ಶರಣಾಗಲಿ.
ಇಲ್ಲ ಗರುವಿ, ನಿನ್ನೊಡೆಯ ನನ್ನೆದುರು ನಿಲ್ಲಬಲ್ಲನೆ. ಕರೆ ಆ ನಿನ್ನ ಅರಿಯ, ಅವನ ಒಬ್ಬ ವಂಚಕ, ಅಂಜುಪುರಕ. ಎಲ್ಲವೋ ನೀಚ. ಶ್ರೀಹರಿಯು ದುಷ್ಟ ಶಿಕ್ಷಕ, ಶಿಷ್ಯ ರಕ್ಷಕ, ದಾನವಾಂತಕ, ಮೇಲಾಗಿ ಲೋಕಪಾಲಕ. ಸಾಕು ಮಾಡು ನಿನ್ನ ಕುಹಕವಲ್ಲ ವೀರ, ಇದು ಸತ್ಯವಾಚಕ. ಎಲ್ಲ ಗುರುವಿ, ನಿನ್ನೊಡೆಯ ಅಂಜುಪುರಕ್ಕೆ ಏಡಿ ಅಂತ ಕುಣಿತಿರುವ ಹಣೆ ಏಡಿ ದಾನವಂತಕನೇ. ಕರೆ ಆರ್ಯ ನೋಡುವನು ಒಂದು ಕೈಯ ಗಂಡದ ಗುಂಡಿಗೆಯು ಅವನಿಗಿದ್ದರೆ ನನ್ನನ್ನು ಸುರಸಲಿ, ಇಲ್ಲವಾದರೆ ಈ ದೈತ್ಯನಿಗೆ ಶರಣಾಗಲಿ. ಅಯ್ಯ, ಅಬಲಿಯಾದ ನನ್ನನ್ನು ಏಕೆ ಈ ರೀತಿ ಕಾಡಿಸುತ್ತಿರುವೆ? ನೀನು ನಿಜವಾಗಿಯೂ ಪರಾಕ್ರಮಶಾಲಿ ಆಗಿದ್ದರೆ ಈ ನಿನ್ನ ಪೌರುಷವನ್ನು ನನ್ನ ಪತಿ ಎದುರಿನಲ್ಲಿ ತೋರಿಸು. ಆಗ ಈ ಲೋಕವೇ ನಿನ್ನನ್ನು ಮೆಚ್ಚುವುದು. ಈಗ ದಯಮಾಡಿ ನನ್ನನ್ನು ಬಿಟ್ಟು ಬಿಡು. ಬಿಡುತ್ತೇನೆ, ಖಂಡಿತ ಬಿಡುತ್ತೇನೆ. ನಿನ್ನನ್ನು ಕಾಡಿಸಿ ಬಿಡುತ್ತೇನೆ. ಅಯ್ಯೋ ಶ್ರೀಹರಿ, ಆನಂತರ ನನ್ನ ಕಡುವೈರಿ ನಿನ್ನ ಹಣೆಯನ್ನು ಹುಡುಕಿ ಕೊನೆಗಾಣಿಸುತ್ತೇನೆ. ಅಯ್ಯ ಮಹಾವೀರ, ಕಶ್ಯಪ ಋಷಿಯ ಮಗನಾಗಿ ನಿನಗೆ ಇಂತಹ ವರ್ತನೆಯೂ ಸರಿಯಲ್ಲ. ನಿನ್ನಂತಹ ಪರಾಕ್ರಮಶಾಲಿಗೆ ಇಂಥ ಅಹಂ ಒಳ್ಳೆಯದಲ್ಲ, ತಿಳಿದುಕೋ. ಸತ್ಯವನ್ನೇ ನುಡಿದೆ ಸುಂದರಿ. ನಾವು ಲೋಕೈಕ ವೀರನು ನಿಜ, ಅರಿಗಳ ವಿದ್ವಾಂಸಕನು ನಿಜ, ಅದರಲ್ಲಿ ಸಂದೇಹವಿಲ್ಲ. ಹೇಳುವನ್ನು ಕೇಳು. 3 ಲೋಕವನ್ನು ಕಟ್ಟಾಳುವ ಸುರವೈರಿಗಳ ಮಣ್ಣು ಮುಕ್ಕಿಸುವ, ದೇವ ಮಾನವರ ಎದೆ ನಡಗಿಸುವ ಅಸಮಾನ ಅದ್ವಿತೀಯ ಪರಾಕ್ರಮ ಎಂದರಲ್ಲಿ 2 ಮಾತಿಲ್ಲ. ನೀನೇನೇ ಹೇಳಿದರೂ ನಿನ್ನನ್ನು ನನ್ನವಳಾಗಿಸಿಕೊಳ್ಳದೆ ಬಿಡುವುದಿಲ್ಲ. ನನ್ನೊಡನೆ ಬಾ. ನನ್ನನ್ನು ಯಾರೆಂಬುದಾಗಿ ಬಲ್ಲೆ ಏನು? ಓ ಬಲ್ಲೆ ಬಲ್ಲೆ, ನೀನೊಂದು ಹೆಣ್ಣು, ಅಪೂರ್ವ ಮೈಬಾಟದ ಮತ್ತು ಮರಿಸುವ ಸುರವನ್ನು, ರಸ ತುಂಬಿದ ರಸಪುರಿಯ ಹಣ್ಣು, ಮೇಲಾಗಿ ನನ್ನ ಶತ್ರುವಿನ ಪತ್ನಿ ಎಂದು ಚೆನ್ನಾಗಿ ಬಲ್ಲೆ. ನಾನಾರು ನೀ ಬಲ್ಲಿಗೇನು ಮೂಡ, ನಾನಾರು ನೀ ಬಲ್ಲೆಯೇನು ಮೂಡ, ನನ್ನನ್ನು ಕೆಳಕಿ ನನ್ನೊಡೆಯನಿಂದ ನೀ ನಾಶವಾಗಬೇಡ, ನನ್ನನ್ನು ಕೆಳಕಿ ನನ್ನೊಡೆಯನಿಂದ ನೀ ನಾಶವಾಗಬೇಡ. ಯಾರಾದರೇನು ನೀನು? ನಾ ಬಲ್ಲೆ ನಿನ್ನ ಈಗೊಂದು ಅವಳ ಹೆಣ್ಣು. ಬಾಯಿ ತಪ್ಪಿ ನುಡಿದ ಈ ಗೊಡ್ಡು ನುಡಿಗೆ ನಾನೆದರ ಬಲ್ಲನೇನು? ಬಾಯಿ ತಪ್ಪಿ ನುಡಿದ ಈ ಗೊಡ್ಡು ನುಡಿಗೆ ನಾನೆದರ ಬಲ್ಲನೇನು? ನಾ ಬಲ್ಲೆ ಈ ನಿನ್ನ ಶೌರ್ಯವನ್ನ, ನಾ ಬಲ್ಲೆ ಈ ನಿನ್ನ ಶೌರ್ಯವನ್ನ, ಗಂಡನೇ ಗಂಡು ನೀನಾದರೊಮ್ಮೆ ಕೆಳಗೆ ನೋಡು ನನ್ನ, ಗಂಡನೇ ಗಂಡು ನೀನಾದರೊಮ್ಮೆ ಕೆಳಗೆ ನೋಡು ನನ್ನ. ಬ್ರಹ್ಮಾಂಡವನ್ನು ಮೇಲು ಮಾಡಿದ ಹೋರಾಟಗಾರ ನಾನು. ಎಲ್ಲ ಬರಲಿ ನೀ ನಾಚಲ ಬರಲಿ, ನಾನೆಂದು ನಿನ್ನ ಬಿಡನು. ಮೃಣಾನ ನಿನ್ನ ಬಿಡಲಾರೆ ನನ್ನೊಡನೆ ಬಾರಿ ನೀನು. ಮೃಣಾನ ನಿನ್ನ ಬಿಡಲಾರೆ ನನ್ನೊಡನೆ ಬಾರಿ ನೀನು. ಮುಚ್ಚು ಬಾಯ್. ಕೆಲವೋ ನೀಚ, ನನ್ನನ್ನು ಕೆಣಕಿ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದೆ, ಆದರೆ ನಿನ್ನ ಸರ್ವನಾಶವು ಖಂಡಿತ, ತಿಳಿದುಕೋ. ಸರ್ವನಾಶ ಎಲ್ಲ ಗುರುವಿ, ನಿನ್ನ ಮಾತು ಅತಿಯಾಯಿತು. ಮೂರ್ಖತನ ಮಿತಿ ಮೀರಿತು. ಕಟ್ಟುನಿಟ್ಟಾಗಿ ನಿನ್ನನ್ನು ಮುಟ್ಟಲೇಬಾರದೆಂದು ದಿಟ್ಟನಾಗಿದ್ದರೆ ನನ್ನನ್ನು ಕೆಣಕಿ ಸಿಟ್ಟುಗೊಳಿಸುತ್ತಿರುವೆಯ? ಎಲ್ಲ ಎಲ್ಲ ಕೆಟ್ಟವನಾದರೂ ಚಿಂತಿಲ್ಲ, ನಿನ್ನನ್ನು ಮುಟ್ಟೇ ತಿಳಿಸುತ್ತೇನೆ. ಬೇಡ, ನನ್ನನ್ನು ಮುಟ್ಟಬೇಡ. ನಾನಿಲ್ಲಿಗೆ ಬರಬೇಕು ಹೇಳು, ನಿನ್ನ ಬಳಿಯಲ್ಲಿ ನಾನೇ ಬಂದು ಬಿಡುತ್ತೇನೆ. ಆದರೂ ದಯಮಾಡಿ ನನ್ನನ್ನು ಮುಟ್ಟಬೇಡ. ಬಿಡುತ್ತೇನೆ. ನೀನಿರುವುದಕ್ಕೆ ಪಾತಾಳ ಲೋಕದಲ್ಲಿ ಸ್ಥಳವಿದೆ, ಬಾ, ಕರೆದೊಯ್ತೇನೆ. ಹಾಗೆ ಆಗಲಿ ಶ್ರೀಹರಿ ನಾರಾಯಣ. ನಾನೀಗ ಏನು ತಾನೇ ಮಾಡಲಿ? ಈ ದುಷ್ಟನು ನನ್ನನ್ನು ಬಿಡುತ್ತಿಲ್ಲ.
ಅಯ್ಯ, ನನಗೆ ಕೆಲ ಕಾಲಾವಕಾಶವನ್ನು ಕೊಡು. ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ನಿನ್ನ ಜೊತೆಯಲ್ಲೇ ಬಂದು ಬಿಡುತ್ತೇನೆ. ಆಯ್ತು, ಹೋಗಿ ಬಾ. ಹಾಗೆ ಆಗಲಿ. ಇವಳು ಇನ್ನೆಲ್ಲಿಗೆ ತಾನೇ ಹೋದಳು? ಇರಲಿ, ಇವಳು ನಿತ್ಯ ಕರ್ಮಗಳನ್ನು ಮುಗಿಸಿ ಬರುವ ತನಕ ನಾನು ಪಾತಾಳ ಲೋಕಕ್ಕೆ ಹೋಗೋ ದಾರಿಯನ್ನು ಹುಡುಕುವೆ. ಯಾರು? ಯಾರದು? ನಾನು ಶ್ರೀಹರಿ. ಹೇಳುವ ಮಾವಿ ಮೋಸಗಾರ, ಎಲ್ಲಿ ಮಾಯವಾಗಿರುವೆಯೋ ನಡೆಯಡಿ. ಕಡಲ ಒಳಗೆ ಏರಿಯಾಗಿ ಅಡಗಿಕೊಂಡು ಈಗ ಅಡಿಗಡಿಗೆ ಕಾಣಿಸಿ ಪಡಪಡನ ಕುಡಿಗೆ ತೊಡೆ ಗಡಗಡನ ನಡುವೆ ಎಂದು ಭಾವಿಸಿದ್ಯಾ? ಇಲ್ಲ ಇಲ್ಲ, ಬೃಢನಾಣ ಎದುರ ಗಂಡ ನಾನಲ್ಲ, ಈ ಪ್ರಚಂಡ ಹಿರಣ್ಯಾಕ್ಷ. ಗಂಡಿದೆಯೋ ಗಂಡಿಗೂ ನಿನಗಿದ್ದರೆ ಎದುರಿಗೆ ನಿಲ್ಲೋ ಪದಾಚಾರಿಯೇ. ಮದಾಂತಾರಿಯೇ ಎಲ್ಲಿರುವೆ, ಎದುರಿಗೆ ನಿಲ್ಲೋ, ಎದುರಿಗೆ ನಿಲ್ಲೋ. ಮದಾಂಧನೆ ಮದಾಂಧನೆ ಮದಾಂಧನೆ. ಅಂಜುಪುರಕ್ಕೆ ಏರಿ ಅಂತ ಎಲ್ಲಿ ಅಡಗಿದೆ, ಗೈತಿನ ಹಾರ್ಪದಕ್ಕೆ ಎದುರು ನಿಲ್ಲವೆ. ಗಟ್ಟನೆಯ ಗುಂಡಿಗೆ ನಿಂತಿದೆಯೇನು? ಚಂಡ ಪ್ರಚಂಡ ಕಂಡರೆ ಭಯವೇನು? ಮಾಯಗಾರನೇ, ಮೋಸಗಾರನೇ, ನಿನ್ನ ಶೌರ್ಯವನ್ನು ನಾನು ತಿಳಿವೆನು. ಮದಾಂತಾರಿಯ ಎಲ್ಲಿರುವೆ, ಎದುರಿಗೆ ನಿಲ್ಲೋ, ಎದುರಿಗೆ ನಿಲ್ಲೋ. ಮದಾಂಧನೆ ಮದಾಂಧನೆ ಮದಾಂಧನೆ. ಯಾರು? ಯಾರು? ಯಾರದು? ಯಾವುದು ಇದಕ್ಕಿದ್ದಂತೆ ಕತ್ತಲು? ಯಾವುದು ಹಂದಿಯು ಇತ್ತಲೇ ಬರುತ್ತಿರುವುದು? ಇದು ಹಂದಿಯಲ್ಲ, ಹಂದಿಯಲ್ಲ, ನನ್ನ ಕಡುವರಿ. ಅರಿಯ ಇವನು ಏನೇನವೋ ಮಾಯಾವಿ ಮೋಸಗಾರ. ನಿಜ ರೂಪದಲ್ಲಿ ಬಾರದೆ ಹಂದಿಯ ರೂಪದಲ್ಲಿ ಬಂದಿರುವೆಯಾ? ಬಾ, ಇನ್ನು ನಿನ್ನ ಕತೆ ಮುಗಿಯಿತು. ಆ ಆ ಆ ಅಯ್ಯೋ ಸ್ವಾಮಿ, ಪ್ರಾಣೇಶ್ವರ, ನೀವೇ? ದೇವಿ, ಆ ದೈತ್ಯ ದೇವಿ ಹೇಗಿಷ್ಟು ಆತಂಕಗೊಳಗಾಗಿರುವೆ, ಭಯದಿಂದ ಬೆವರುತ್ತಿರುವೆ. ಸ್ವಾಮಿ, ಆ ದೈತ್ಯನು ಅಬ್ಬಬ್ಬಾ, ಇಂತಹ ಆಕ್ರೋಶ, ಇಂತಹ ಆವೇಶ. ಕ್ಷಣಕಾಲ ನಾನು ಎದುರೇ ಹೋಗಿದ್ದೆನು. ದೇವಿ, ಆ ದೈತ್ಯನ ಅಂತ್ಯ ಆಗಲೇ ಆಯಿತು. ಸ್ವಾಮಿ, ಸರಿಯಾದ ವೇಳೆಗೆ ಬಂದು ನನ್ನ ಮಾನವನು ಸಂರಕ್ಷಣೆ ಮಾಡಿದರು. ನೀವು ಬರುವುದು ಸ್ವಲ್ಪವೇ ತಡವಾಗಿದ್ದರು ಏನು ಅನಾಹುತವಾಗುತ್ತೋ ನಾವೇನೇ ಕಾಣೆ. ಏನು ಮಾಡಲು ಸಾಧ್ಯವಿಲ್ಲ ದೇವಿ. ಆ ದೈತ್ಯನ ಪಾಪದ ಕೊಡ ತುಂಬಲಿ ಎಂದು ಕಾದಿದ್ದೆ, ತುಂಬಿತು, ಸಂಹರಿಸಿದೆ. ದೇವಿ, ಈಗಲಾದರೂ ನನ್ನನ್ನು ಹಾಡುವ ಕುಣಿದಾಡುವ ಅನುರಾಗದ ದೇವಿಯೇ, ಬಾಯನ್ನ ಹೃದಯೇಶ್ವರಿ. ಹಾಡುವ ಕುಣಿದಾಡುವ ಅನುರಾಗದ ದೇವಿಯೇ,
ಬಾಯಣ್ಣ ಹೃದಯೇಶ್ವರಿ. ಸಿರಿದೇವತೆ ನನ್ನ ಸಿರಿದೇವತೆ, ನಾ ಮೆಚ್ಚಿದ ಮಡದಿ ನೀನಂತೆ. ದೇವಿ ಸಿರಿದೇವತೆ ನನ್ನ ಸಿರಿದೇವತೆ, ನಾ ಮೆಚ್ಚಿದ ಮಡದಿ ನೀನಂತೆ. ನಗು ನಗುತ್ತ ಬಾ, ನಗು ನಗುತ್ತ ಬಾ, ಅನುರಾಗದನು ಬಂದ ನಮಗಾಗಿಯೇ. ಸಾಸಸ ನೀನಿದಾಗದ ಗಮದಲ್ಲಿ ಹಾಡುವ ಕುಣಿದಾಡುವ ಅನುರಾಗದ ದೇವಿಯೇ ಬಾಯಣ್ಣ ಹೃದಯೇಶ್ವರಿ. ದೇವಿ ವೈಭೋಗವೋ ಎಂತ ವೈಭೋಗವೋ, ಅನುರಾಗ ತುಂಬಿದ ಸಂಭ್ರಮವೋ. ವೈಭೋಗವೋ ಎಂತ ವೈಭೋಗವೋ, ಅನುರಾಗ ತುಂಬಿದ ಸಂಭ್ರಮವೋ. ನನ್ನೊಡತಿಯೇ ನನ್ನೊಡತಿಯೇ, ಅನುರಾಗದನು ಬಂದ ನಮಗಾಗಿಯೇ. ಸಾಸತ ನೀನಿದಾಗದ ಗಮನದಲ್ಲಿ ಹಾಡುವ ಕುಣಿದಾಡುವ ಅನುರಾಗದ ದೇವಿಯೇ ಬಾಯಣ್ಣ ಹೃದಯೇಶ್ವರಿ. ದೇವಿ ಬಾರಾ ಪ್ರಿಯತಮ ಸ್ವಾಮಿ, ಬಳ್ಳಿ ಬಾರಾ ಪ್ರಿಯತಮ, ಚಂದಾರ ತಾರ ಚಂದಾರ ಚೆಲುವ ಬಾರ, ವಿನಂದ ತುಂಬಿ ತಾರ, ವಿನೋದ ವಿನೋದ ಮನ ಕಾಮೋದ ಬಾರ ಪ್ರಿಯತಮ. ಬಳಿ ಸಾರಿ ನೀನು ಬರಬಾರದೇನು, ಸಾಕಿನು ಬಳಿ ಸಾರಿ ನೀನು ಬರಬಾರದೇನು, ಸಾಕಿನು ನಾ ಪ್ರೇಮ ನೀ ಪ್ರೇಮಕ ನಾ ಪ್ರೇಮ ನೀ ಪ್ರೇಮಕ ವಿನೋದ ವಿನೋದ ಮನ ಕಾಮೋದ ಬಾರ ಪ್ರಿಯತಮ, ಬಳ್ಳಿ ಬಾ ಪ್ರಿಯತಮ. ಮಹಾಪ್ರಭು ಮಹಾಪ್ರಭು, ಸಮಾಚಾರವೇನು? ದಿಗ್ವಿಜಯಕ್ಕೆ ಹೊರಟಿದ್ದ ನಿಮ್ಮ ತಮ್ಮನನ್ನು ಒಂದು ಹಂದಿ ಒಂದು ಹಂದಿ ಹಾಕಿದ ಮಹಾಪ್ರಭು. ಸಹೋದರ, ಅಯ್ಯೋ, ಎತ್ತ ಹೊಡಲಿಗೆ ಕೆಚ್ಚಿ ಹೊರಟು ಹೋದೆಯಲ್ಲ. ನಿನ್ನನ್ನು ಆಗಲಿ ಈ ತಾಯಿಯು ಹೇಗೆ ತಾನೇ ಜೀವಿಸುವಳು? ಕಂದ ಹಿರಣ್ಯಾಕ್ಷ, ನಿನ್ನನ್ನು ಆಗಲಿ ನಾನು ಜೀವಿಸಿರಲಾರೆ, ನಾನು ಜೀವಿಸಿರಲಾರೆ. ಸಮಾಧಾನ ತಂದಿಕೋ ಅಮ್ಮ, ಸಮಾಧಾನ ತಂದಿಕೋ ಅಮ್ಮ. ನೀನು ಯಾರು? ಕಶ್ಯಪ ಋಷಿಯ ಧರ್ಮಪತ್ನಿ, ಧರ್ಮಶಾಸ್ತ್ರಗಳು ತಿಳಿದವಳು, ಲೋಕ ವಿಚಾರಗಳು ಹರಿತವಳು. ಅಜ್ಞಾನಿಗಳಂತೆ ನೀನು ಕಣ್ಣೀರು ಹಾಕುವುದೇ? ಹುಟ್ಟಿದವರು ಸಾಯಲೇಬೇಕೆಂಬ ವಿಧಿನೇ ಮನೆಗೆ ತಿಳಿದ ತಾಯಿ. ಸಾಹು ದೇಹಕ್ಕೆ ಹೊತ್ತು ಆತ್ಮಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ, ಅವನನ್ನು ಎದುರಿಸುವ ವೀರರು ಚತುರ್ಥ ಸಭವನಗಳಲ್ಲಿ ಯಾರೂ ಇಲ್ಲ ಎಂಬುದನ್ನು ಹರಿತು ಆ ಹರಿ ಕೇವಲ ಹೊಂದಿ ವೇಷಧಾರಿಯಾಗಿ ಬರಬೇಕಾಯಿತು. ಅಂತ ಮಹಾವೀರನ ತಾಯಾದ ನೀನು ಹೀಗೆ ದಿಕ್ಕಟ್ಟಂತೆ ಅಳುವುದೇ? ನನ್ನನ್ನು ನೋಡು,
ನನ್ನನ್ನು ನೋಡು, ಸಹೋದರ ಸ್ವರ್ಗಾಣದಿಂದ ಅದೆಷ್ಟು ಆನಂದವಾಗಿದ್ದೇನೆ. ಆನಂದ, ಪರಮಾನಂದ, ಸಹೋದರ ಸ್ವರ್ಗಾರೋಹಣ, ಆನಂದ, ಪರಮಾನಂದ. ಸಹೋದರ ಹಿರಣ್ಯಾಕ್ಷ, ಅದಾವ ವಿಷಯಗಳಿಗೆ ನನಗಾಗಿ ನಿನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ದಿಗ್ವಿಜಯ ಸಾಧಿಸ್ತೀನಿ ಎಂದಿದ್ದೀವು. ವಿಶ್ವದಾವ ಶಕ್ತಿ ಎದುರಾದರೂ ಹುಟ್ಟಡಗಿಸೋ ದಿಟ್ಟ ನುಡಿಯಾಡಿದ ನಿನ್ನಂತ ಪೌರುಷವಂತನನ್ನು ಕೇವಲ ಒಂದು ಹಂದಿಕೊಂದು ಹಾಕಿತು ಎಂದರೆ ಏ ಹರಿ, ಏಡಿ ಹರಿಯೇ ಬಿಡುವೆನೆ ನಾನಿಂದ. ಏಡಿ ಹರಿಯೇ ಬಿಡುವೆನೆ ನಾನಿಂದ. ಮಾಯಗಾರನೆ ಮೋಸಗಾರನೆ, ಮಾಯಗಾರನೆ ಮೋಸಗಾರನೆ, ಉರುಳನೆ ಹದಮನ ಕೆಡುಗನ ಮಾಡವನ. ಏಡಿ ಹರಿಯೇ ಬಿಡುವೆನೆ ನಾನಿಂದ. ಹಂದಿಯ ರೂಪದಿ ನನ್ನ ತಮ್ಮನ ಕೊಂದೆಯ ಪಾತಕಿಯೇ, ಭುವನ ಸಿಂಹನ ಕೆಳಗೆ ಬದುಕುವೆ ಹೇಳಯವಂತಗಿಯೇ. ಹಂದಿಯ ರೂಪದಿ ನನ್ನ ತಮ್ಮನ ಕೊಂದೆಯ ಪಾತಕಿಯೇ, ಭುವನ ಸಿಂಹನ ಕೆಳಗೆ ಬದುಕುವೆ ಹೇಳಯವಂತಗಿಯೇ. ಗಂಡಸ ಬಾರಣ ರಂಗಕ್ಕೆ ಎದುರಾಗು ನೀ ಯುದ್ಧಕ್ಕೆ. ಗಂಡಸ ಬಾರಣ ರಂಗಕ್ಕೆ ಎದುರಾಗು ನೀ ಯುದ್ಧಕ್ಕೆ. ಪದವ ಮುರಿಯುವೆ, ಉದರ ಬಗೆಯುವೆ, ಕರುಳ ಮಾಲಯ ಮಾಡಿಕೊಳ್ಳುವೆ. ಪದವ ಮುರಿಯುವೆ, ಉದರ ಬಗೆಯುವೆ, ಕರುಳ ಮಾಲಯ ಮಾಡಿಕೊಳ್ಳುವೆ. ಏಡಿ ಹರಿಯೇ ಬಿಡುವೆನೆ ನಾನಿಂದ. ಮಾಯಗಾರನೆ ಮೋಸಗಾರನೆ, ಮಾಯಗಾರನೆ ಮೋಸಗಾರನೆ, ದುರುಳನೆ ಹದಮನ ಕೇಳುವನೆ ಬಡವನ. ಹೇಳಿ ಹರಿಯ ಬಿಡುವನೆ ನಾನಿನ್ನ, ಬಿಡುವನೆ ನಾನಿನ್ನ, ಬಿಡುವನೆ ನಾನಿನ್ನ, ಬಿಡುವನೆ ನಾನಿನ್ನ. ಸ್ವಾಮಿ, ನಿಮ್ಮ ಕಾಲನ್ನು ಹಿಡಿದು ಬೇಡಿಕೊಳ್ಳುತ್ತೇನೆ, ದುಡುಕಬೇಡಿ ಸ್ವಾಮಿ, ದುಡುಕಬೇಡಿ. ನನ್ನನ್ನು ತಡಿಬೇಡ, ಯಾವುದೂ ನನ್ನನ್ನು ತಡಿಬೇಡ. ನನ್ನ ದುಃಖ ನಿನಗೆ ಅರ್ಥವಾಗುತ್ತಿಲ್ಲ. ನನ್ನ ಎತ್ತು ತಾಯಿ ವೇದನೆ ನಿನಗೆ ಗೊತ್ತಿಲ್ಲ. ದಾನವ ಕುಲ ವೈರಿಯಾದ ಹರಿಯನ್ನು ಕೊಂದಲ್ಲದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಬೇಡಿ ಸ್ವಾಮಿ, ದುಡುಕಬೇಡಿ, ಶಾಂತರಾಗಿ. ಈಗ ತಾನೇ ಹಿರಣ್ಯಾಕ್ಷನ ಸಾವಿನಿಂದ ದೇವರು ಹೊತ್ತು ಸೊರಗಿರುವರು. ಅವರ ದುಃಖವನ್ನು ಹೆಚ್ಚಿಸಬೇಡಿ. ಆ ಶ್ರೀಹರಿಯು ಸಾಮಾನ್ಯನಲ್ಲ, ಅವನನ್ನು ಎದುರಿಸಿ ಉಳಿದವರು ಯಾರೂ ಇಲ್ಲ. ಅವನನ್ನು ಎದುರಿಸಿ ಉಳಿದವರು, ನಮ್ಮನ್ನು ಕೆದಕೆ ಬದುಕಿದವರು ಯಾರು ಇಲ್ಲ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಹೊಕ್ಕುತ್ತಿದೆ. ಸೇಡಿನ ಜ್ವಾಲೆ ದೇಹವನ್ನೆಲ್ಲ ವ್ಯಾರ್ಚಿರುವಾಗ ನೀನಲ್ಲ, ನನ್ನ ತಾತ ಬ್ರಾಹ್ಮಣ ಬಂದರು ನಾನು ಕೇಳುವನಲ್ಲ. ಹೇಳಿ ಸ್ವಾಮಿ, ನನ್ನ ಸ್ಥಿತಿಯನ್ನು ನೋಡಿ. ಏನಾದರೂ ಅನಾಹುತವು ಸಂಭವಿಸಿದರೆ ನನ್ನ ಸ್ಥಿತಿ, ನನ್ನ ಗತಿಯಾದರೆ ಏನು? ಮುಂದೆ ನನ್ನ ಕಂಡ ಏಡಿ ಹೆಣ್ಣೆ, ನಾನಾರು ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಓಂಕಾರ ಮಾತ್ರದಿಂದ ಲೋಕಗಳನ್ನು ತಲ್ಲಣಗೊಳಿಸಬಲ್ಲ ಈ ಹಿರಣ್ಯಕಶಿಪನ ಹೆಂಡತಿಯಾಗಿ ಕಣ್ಣೀರು ಹಾಕಲು ನಾಚಿಕೆ ಆಗುವುದಿಲ್ಲ. ಇಲ್ಲ ಇಲ್ಲ, ನೀವೇನೇ ಹೇಳಿದರೂ ನಾನು ನಿಮ್ಮನ್ನು ಬಿಡುವುದಿಲ್ಲ, ಬಿಡುವುದಿಲ್ಲ ಸ್ವಾಮಿ, ಬಿಡುವುದಿಲ್ಲ. ಹಿರಣ್ಯ, ನೀವಾದರೂ ಅವರಿಗೆ ಹೇಳಿ. ಅವಳ ಮಾತು ನಿಜ ಹಿರಣ್ಯ. ಕೇವಲ ಆವೇಶಕ್ಕೆ ಬಲಿಯಾಗಿ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತಿದ್ದು. ಅಂದರೆ ನಮ್ಮ ಬಲದ ಮೇಲೆ ನಂಬಿಕೆ ಇಲ್ಲ, ಪ್ರಯೋಜನವಿಲ್ಲ. ಏನಂದ್ರಿ? ಬಾಹುಬಲಗಳಾಗಲಿ ಆಯುಧಗಳಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಹಿರಣ್ಯ, ಆ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡು, ಅದ್ಭುತವಾದ ವರಗಳನ್ನು ಪಡೆ, ಲೋಕವೇ ಮೆಚ್ಚುವಂತೆ ರಾಜ್ಯಭಾರ ಮಾಡಿ ಯಶೋವಂತನಾಗು ಕಂದ. ಕೇಶವನೇ ಕಾರುಣ್ಯಶೀಲನೆ ಭಕ್ತೋದ್ಧಾರಕ ನಾ
ನಾರಾಯಣ ನಾರಾಯಣ ನಾರಾಯಣ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ, ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ದುಷ್ಟರ ಅಳಿಸಿ ಶಿಷ್ಟರ ಉಳಿಸು ನಿನ್ನ ಕಲೆ. ತೂಗುತ್ತಲಿರುವೆ ಶ್ರೀಹರಿಯೇ ಜಗದ ಉಯ್ಯಾಲೆ, ಈ ಜಗದ ಉಯ್ಯಾಲೆ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ನಾರಾಯಣ ನಾರಾಯಣ. ಅಣ್ಣನ ಆಣತಿಯಂತೆ ದೈತ್ಯನು ದಿಕ್ಪಾಲಕರನ್ನು ಪೀಡಿಸಿದ. ಲೋಕ ಲೋಕಗಳ ತಲ್ಲಣಗೊಳಿಸುತ್ತ ಮುನಿಜನ ದಿವಿಜರ ಶಿಕ್ಷಿಸಿದ. ನಾರಾಯಣ. ಶ್ರೀಹರಿ ಪತ್ನಿಯು ಎಂದು ತಿಳಿಯದೆ ಭೂದೇವಿಯನ್ನೇ ಕಾಡಿಸಿದ. ದೈತ್ಯನ ಆರ್ಭಟ ಮೇರೆ ಮೀರಲು ಶ್ರೀಹರಿ ಸಹಿಸದೆ ತಾಮುನಿದ. ಅವತರಿಸಿದನು ದೈತ್ಯ ಸಂಹಾರಕ್ಕೆ ಶ್ರೀಹರಿ ವರಾಹ ರೂಪದಲ್ಲಿ. ಅವತರಿಸಿದನು ದೈತ್ಯ ಸಂಹಾರಕ್ಕೆ ಶ್ರೀಹರಿ ವರಾಹ ರೂಪದಲ್ಲಿ. ಬಂದನು ವರಾಹ ದೈತ್ಯನ ಕೊಲ್ಲಲು ರೌದ್ರಾರೋಷ ವೇಷದಲ್ಲಿ. ಬಂದನು ವರಾಹ ದೈತ್ಯನ ಕೊಲ್ಲಲು ರೌದ್ರಾರೋಷ ವೇಷದಲ್ಲಿ. ಆಯಿತು ದಾನವ ಸಂಹಾರವು, ಮುಗಿಯಿತು ದೈತ್ಯನ ಆರ್ಭಟವು. ನಾರಾಯಣ. ಆಯಿತು ದಾನವ ಸಂಹಾರವು, ಮುಗಿಯಿತು ದೈತ್ಯನ ಆರ್ಭಟವು. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ, ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ದುಷ್ಟರ ಅಳಿಸಿ ಶಿಷ್ಟರ ಉಳಿಸು ನಿನ್ನ ಕಲೆ. ತೂಗುತ್ತಲಿರುವೆ ಶ್ರೀಹರಿಯೇ ಜಗದ ಉಯ್ಯಾಲೆ, ಈ ಜಗದ ಉಯ್ಯಾಲೆ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ನಾರಾಯಣ ನಾರಾಯಣ. ತಮ್ಮನ ಸಾವಿನಿಂದ ಕಂಗೆಟ್ಟ ಹಿರಣ್ಯಕಶಿಪುನು ಗುರು ಶುಕ್ರಾಚಾರ್ಯರ ಸಲಹೆಯಂತೆ ಬ್ರಹ್ಮನನ್ನು ಕುರಿತು ತನಗೆ ಮರಣವೇ ಬಾರದಂತೆ ತಪಸ್ಸನ್ನು ಆಚರಿಸುತ್ತಿರುವನು. ಆ ಬ್ರಹ್ಮದೇವನಾದರೂ ಆ ದೈತ್ಯನಿಗೆ ವರವನ್ನು ಕರುಣಿಸಿದರೆ ಅವನ ಆರ್ಭಟಕ್ಕೆ ಕೊನೆಯೇ ಇಲ್ಲದಂತಾಗುವುದು. ಇರಲಿ, ನಾನೀಗಲೇ ದೇವಲೋಕಕ್ಕೆ ಹೋಗಿ ಮಹೇಂದ್ರನನ್ನು ಕಂಡು ಮುಂದಾಗುವ ಮಾರ್ಗೋಪಾಯಗಳನ್ನು ಹುಡುಕುವೆನು. ನಾರಾಯಣ ನಾರಾಯಣ. ಶ್ರೀ ಸತ್ಯ ನಾರಾಯಣ ಶ್ರುತಲೋಕ ಪರಿಪಾಲನಾ. ಶ್ರೀ ಸತ್ಯ ನಾರಾಯಣ ಶ್ರುತಲೋಕ ಪರಿಪಾಲನಾ. ಕ್ಷೀರಾಬ್ಧಿ ಶಯನ ಶ್ರೀಲಕ್ಷ್ಮೀ ರಮಣ. ಕ್ಷೀರಾಬ್ಧಿ ಶಯನ ಶ್ರೀಲಕ್ಷ್ಮೀ ರಮಣ. ಶ್ರೀಹರಿ ಶುಭ ಕಾರಣ. ಶ್ರೀ ಸತ್ಯ ನಾರಾಯಣ ಶ್ರುತಲೋಕ ಪರಿಪಾಲನಾ. ನಾರಾಯಣ ನಾರಾಯಣ.
ಪಂಕಜನೇತ್ರನೆ ಪನ್ನಗ ಶಯನ ಪಂಚಬಾಣನ ಪಿತ ಪರಮಾತ್ಮನೇ ಪಂಕಜನೇತ್ರನೆ ಪನ್ನಗ ಶಯನ ಪಂಚಬಾಣನ ಪಿತ ಪರಮಾತ್ಮನೇ ಧನುಜಾಂತಕನೇ ಧರ್ಮ ಪಾಲನೆ ಪಾವನ ಚರಣ ನಾರಾಯಣ ನಾರಾಯಣ ಧನುಜಾಂತಕನೇ ಧರ್ಮ ಪಾಲನೆ ಪಾವನ ಚರಣ ನಾರಾಯಣ ಸತ್ಯ ಕಾಮನೆ ಸತ್ಯ ನಿತ್ಯನೆ ಸತ್ಯ ಸಂಕಲ್ಪ ಸತ್ಯ ಚರಿತನೆ ನಾರಾಯಣ ನಾರಾಯಣ ಸತ್ಯ ಕಾಮನೆ ಸತ್ಯ ನಿತ್ಯನೆ ಸತ್ಯ ಸಂಕಲ್ಪ ಸತ್ಯ ಚರಿತನೆ ಶ್ರೀ ಸತ್ಯ ನಾರಾಯಣ ಶ್ರುತಲೋಕ ಪರಿಪಾಲನಾ ಕ್ಷೀರಾಭಿಷಯನ ಶ್ರೀಲಕ್ಷ್ಮೀ ರಮಣ ಶ್ರೀಹರಿ ಶುಭ ಕಾರಣ ಶ್ರೀ ಸತ್ಯ ನಾರಾಯಣ ಶುದ್ಧಲೋಕ ಪರಿಪಾಲನಾ ನಾರಾಯಣ ಆದಿಪೂಜಿತ ವೇದವಂದಿತ ಪದ್ಮನಾಭನೆ ಪರಮಾತ್ಮನೇ ಆದಿಪೂಜಿತ ವೇದವಂದಿತ ಪದ್ಮನಾಭನೆ ಪರಮಾತ್ಮನೇ ಶಂಖ ಚಕ್ರಗಳ ಹಿಡಿದಂತವನೇ ಪಂಚಭೂತಗಳ ಒಡೆಯನು ನೀನೇ ನಾರಾಯಣ ನಾರಾಯಣ ಶಂಖ ಚಕ್ರಗಳ ಹಿಡಿದಂತವನೇ ಪಂಚಭೂತಗಳ ಒಡೆಯನು ನೀನೆ ಸತ್ಯಪರಾಯಣ ಸತ್ಯ ನಿತ್ಯನೆ ಸತ್ಯ ಸಂಕಲ್ಪ ಸತ್ಯ ಚರಿತನೆ ನಾರಾಯಣ ನಾರಾಯಣ ಸತ್ಯಪರಾಯಣ ಸತ್ಯ ನಿತ್ಯನೆ ಸತ್ಯ ಸಂಕಲ್ಪ ಸತ್ಯ ಚರಿತನೆ ಶ್ರೀ ಸತ್ಯ ನಾರಾಯಣ ಶ್ರುತಲೋಕ ಪರಿಪಾಲನಾ ಕ್ಷೀರಾಭಿಷಯನ ಶ್ರೀಲಕ್ಷ್ಮೀ ರಮಣ ಕ್ಷೀರಾಭಿಷಯನ ಶ್ರೀಲಕ್ಷ್ಮೀ ರಮಣ ಶ್ರೀಹರಿ ಶುಭ ಕಾರಣ ಶ್ರೀ ಸತ್ಯ ನಾರಾಯಣ ಶ್ರುತಲೋಕ ಪರಿಪಾಲನಾ ಶ್ರುತಲೋಕ ಪರಿಪಾಲನಾ ಶ್ರುತಲೋಕ ಪರಿಪಾಲನಾ